ಕಾಪು ಸಹಕಾರಿ ವ್ಯಾವಸಾಯಿಕ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ರಾಜ್ಯ ಹಾಲು ಮಹಾಮಂಡಲದ ನಿರ್ದೇಶಕ ಕಾಪು ದಿವಾಕರ್ ಶೆಟ್ಟಿಯವರು ಸತತ 3ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಯುವ ಸದಸ್ಯ ಸುಲಕ್ಷಣ ಎಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಬುಧವಾರ ಕಾಪು ಸಹಕಾರಿ ವ್ಯಾವಸಾಯಿಕ ಸಂಘದ ಕಟ್ಟಡ ಭಾಸ್ಕರ ಸೌಧದಲ್ಲಿ ನಡೆದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಉಡುಪಿ ಜಿಲ್ಲಾ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯ ಸಿಬ್ಬಂದಿ ಕೆಆರ್ ರೋಹಿತ್ ಕುಮಾರ್ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿದರು. ಈ ಸಂದರ್ಭ ಮಾತನಾಡಿದ ನಿಯೋಜಿತ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ, ಕಳೆದ 10 ವರ್ಷಗಳಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದ ನನ್ನನ್ನು ಸದಸ್ಯರು ಒಮ್ಮತದಿಂದ ಅಧ್ಯಕ್ಷನಾಗಿ ಪುನರಾಯ್ಕೆ ಮಾಡಿ ಜವಾಬ್ದಾರಿ ನೀಡಿದ್ದಾರೆ. ಈ ಅವಕಾಶವನ್ನು ಸಂಘದ ಅಭಿವೃದ್ಧಿಗೆ ಸಂಪೂರ್ಣ ತೊಡಗಿಸಿಕೊಳ್ಳುವ ಮೂಲಕ ನಿರ್ವಹಿಸುತ್ತೇನೆ ಎಂಬ ವಿಶ್ವಾಸವಿದೆ. ನಾನು ಅಧ್ಯಕ್ಷನಾಗಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ನಷ್ಟದಲ್ಲಿದ್ದ ಸಂಸ್ಥೆಯನ್ನು ಲಾಭದ ಹಳಿಗೆ ತಂದು ನಿಲ್ಲಿಸಿದ್ದೇನೆ ಎಂಬ ಸಂತೃಪ್ತಿ ನನ್ನಲ್ಲಿದೆ. ಹಿಂದೆ ಇದ್ದ 60 ಲಕ್ಷ ರೂಪಾಯಿ ಪಾಲು ಬಂಡವಾಳ ಪ್ರಸ್ತುತ 1.5 ಕೋಟಿಯಾಗಿದೆ. 16 ಕೋಟಿ ಇದ್ದ ಠೇವಣಿ 33 ಕೋಟಿಗೆ ತಲುಪಿದ್ದು, ಇದನ್ನು 50 ರಿಂದ 60 ಕೋಟಿಗೆ ಏರಿಸುವ ಗುರಿ ಹೊಂದಿದ್ದೇನೆ. 23 ಕೋಟಿ ಹೊರ ಸಾಲ ನೀಡಿದ್ದೇವೆ. 10 ವರ್ಷಗಳ ಹಿಂದೆ ಡಿಸಿಸಿ ಬ್ಯಾಂಕ್ನಿಂದ ಪಡೆದ 6 ಕೋಟಿ ಸಾಲವನ್ನು 0ಗೆ ತರಲಾಗಿದೆ. ಸ್ವಂತ ಬಂಡವಾಳ 17 ಕೋಟಿ ರೂಪಾಯಿ ಇದೆ. ನಾನು ಅಧ್ಯಕ್ಷನಾಗಿ ಬಂದಾಗ ಸಂಸ್ಥೆ 1.37 ಕೋಟಿ ನಷ್ಟದಲ್ಲಿತ್ತು. ಈಗ 2.31 ಕೋಟಿ ಲಾಭದಲ್ಲಿದೆ. ಮುಂದಿನ ದಿನಗಳಲ್ಲಿ 2 ಹೊಸ ಶಾಖೆಗಳನ್ನು ಆರಂಭಿಸುವ ಗುರಿ ಹೊಂದಿದ್ದೇವೆ ಎಂದರು. ನೂತನ ಆಡಳಿತ ಮಂಡಳಿಯ ಸದಸ್ಯರಾಗಿ ದಿನೇಶ್ ಎ ಸಾಲಿಯಾನ್, ಸದಾಶಿವ ಸೆರ್ವೇಗಾರ್, ಅಬ್ದುಲ್ ರಜಾಕ್, ಸವಿತಾ ಐರಿನ್ ಕುಂದರ್, ಕವಿತಾ ಬೋಜಾ, ಎಸ್ ಅಮೀನ್, ಅರುಣ್ ಕುಮಾರ್, ಅನೂಪ್ ಕೆ, ಶ್ರೀಮತಿ ಅರುಣ ಆಯ್ಕೆಯಾಗಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಮತಿ ಅರ್ಚನಾ ಶೆಟ್ಟಿ ಉಪಸ್ಥಿತರಿದ್ದರು. ಈ ಘೋಷಣೆಯ ಜೊತೆಯಲ್ಲಿ ಅದೇ ದಿವಸ ನಮ್ಮ ಈ ಆಡಳಿತ ಮಂಡಳಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ದಿನಾಂಕ 19 ತಾರೀಕಿಗೆ ನಿಗದಿ ಮಾಡಿ ಈ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ಒಂದು 29 ತಾರೀಕಿಗೆ ನಿಗದಿ ಮಾಡಿ ಇವತ್ತು ಮಧ್ಯಾಹ್ನ 2 ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಯನ್ನು ಮಾಡುವಂಥದ್ದಿತ್ತು. ನಮ್ಮ ಎಲ್ಲ ನಿರ್ದೇಶಕರ ಒಮ್ಮತದ ತೀರ್ಮಾನದಲ್ಲಿ ಅಧ್ಯಕ್ಷರಾಗಿ ನಾನು ಕಾಪು ದಿವಾಕರ್ ಶೆಟ್ಟಿ ನನ್ನನ್ನು ಪುನರಾಯ್ಕೆ ಮಾಡಿದ್ದಾರೆ. ನಾನು ನಿರಂತರವಾಗಿ 23 ವರ್ಷದಿಂದ ಈ ಒಂದು ಕಾಪು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಳೆದ 10 ವರ್ಷದಿಂದ ನಿರಂತರವಾಗಿ ಈ ಒಂದು ಸಂಘದಲ್ಲಿ ಅಧ್ಯಕ್ಷನಾಗಿದ್ದೆ. ಪ್ರಸ್ತುತ ಪುನಃ 5 ವರ್ಷಕ್ಕೆ 25ರಿಂದ ಮುಂದಿನ 5 ವರ್ಷದ ಅವಧಿಗೆ ಆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಪ್ರಾಯಶಃ ಈ ಆಯ್ಕೆಗೆ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರ ಜೊತೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಅರ್ಪಿಸಿದ್ದೇನೆ. ಮುಖ್ಯವಾಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಎನ್ ರಾಜೇಂದ್ರ ಕುಮಾರ್ ಅವರು, ನನ್ನ ನಾಯಕರು ಹಾಗೂ ನನ್ನ ಎಲ್ಲ ಹಿತಚಿಂತಕರಾಗಿರ್ತಕ್ಕಂಥ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಹಲವಾರು ಜನ ಹಿತಚಿಂತಕರಿದ್ದಾರೆ. ಹಲವಾರು ಜನ ಸೇರಿಕೊಂಡು ಒಮ್ಮತದಲ್ಲಿ ಈ ಒಂದು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನನಗೆ ಅಧ್ಯಕ್ಷರಾಗಲಿಕ್ಕೆ ಮುಖ್ಯವಾದಂಥ ಕಾರಣಕರ್ತರು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಒಟ್ಟು ಸೇರಿಕೊಂಡು ಯಾವುದೇ ಒಂದು ಮಾತಿಲ್ಲದೆ ನೀವೇ ಅಧ್ಯಕ್ಷರಾಗಿ ಮುಂದುವರಿಸಬೇಕಂತೇಳಿ ಅವಿರೋಧವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡೋದರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಸುಲಕ್ಷಣ್ ಕುಮಾರ್ ಮಜೂರ್ನವರು, ಭಾಳ ಸಣ್ಣ ಪ್ರಾಯದಲ್ಲಿ 29 ವರ್ಷ ಪ್ರಾಯ ಅವರಿಗೆ, ನನ್ನ ಲೆಕ್ಕ ಪ್ರಕಾರ 29 ವರ್ಷ ಪ್ರಾಯದಲ್ಲಿ ಈ ಒಂದು ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಒಂದು ಅವಿರೋಧವಾಗಿ ಆಯ್ಕೆಯಾಗುವಂಥ ಒಂದು ಅವಕಾಶ ಅವರಿಗೂ ಸಿಕ್ಕಿದೆ. ಬಿ ಆಗಿ ಇಂಜಿನಿಯರ್ ಆಗಿದ್ದಾರೆ ರೋಹಿತ್ ಕುಮಾರ್ ಅವರೇ. ಇದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಒಳ್ಳೆಯ ಸದಸ್ಯರೆಲ್ಲ ಆಯ್ಕೆ ಆಗಿದ್ದಾರೆ. ಉತ್ತಮವಾದಂಥ ಅನುಭವವಿರುವಂಥ ಎಲ್ಲ ಸದಸ್ಯರು ಆಯ್ಕೆಯಾಗಿದ್ದಾರೆ. ನಮ್ಮ ಮೂಲ ಉದ್ದೇಶ ನಮ್ಮ ಸಹಕಾರಿ ಸಂಘವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥದಲ್ಲಿ ನಾವು ಕೊಂಡೊಯ್ಯಬೇಕು.
ಈಗಾಗಲೇ ಕಳೆದ ಸಲ ನಾನು ಹೇಳಿದ್ದೇನೆ, ನಮ್ಮ ಸಂಸ್ಥೆ ನಷ್ಟದಲ್ಲಿದ್ದಂಥ ಸಂಸ್ಥೆ ಇವತ್ತು ಲಾಭಕ್ಕೆ ಬಂದಿದೆ. ಸುಮಾರು 4,65,00,000 ರೂಪಾಯಿ ಸಾಲ ಇದ್ದಂಥ ಸಂಸ್ಥೆ ನಮ್ಮದು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಸಾಲ ಇತ್ತು. ಇವತ್ತು 4,65,00,000 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಲವನ್ನು ಸಂಪೂರ್ಣ ಸಂದಾಯ ಮಾಡಿ ನಮ್ಮದೇ ಆದಂಥ ಸ್ವಂತ ಫಂಡ್ 17 ಕೋಟಿ ರೂಪಾಯಿ ಇದೆ. 23 ಕೋಟಿ ರೂಪಾಯಿ ಠೇವಣಿ ಇದ್ದಂಥ ಈ ಸಂಸ್ಥೆ ಇವತ್ತು 36 ಕೋಟಿ ಠೇವಣಿಗೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು 2 ಪಟ್ಟು ಸುಮಾರು 50 ಕೋಟಿ ಠೇವಣಿಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಈ ಸಂಸ್ಥೆಯ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಯಾವೆಲ್ಲ ಸದಸ್ಯರಿದ್ದಾರೆ ಅವರಿಗೆ ಒಳ್ಳೆಯ ಡಿವಿಡೆಂಡನ್ನು ಕೊಡುವಂಥ ಉದ್ದೇಶದ ಜೊತೆಯಲ್ಲಿ ನಮ್ಮ 2 ಬ್ರ್ಯಾಂಚನ್ನು ಮಾಡಬೇಕಂತೇಳಿ ಸಹ ನಮ್ಮ ಮುಂದಿನ ಯೋಜನೆ ಇದೆ. 2 ಬ್ರ್ಯಾಂಚ್ ಯಾಕೆಂದರೆ ಈಗ ನಮ್ಮಲ್ಲಿ ಒಂದು ಕೇಂದ್ರ ನಮ್ಮ ಕಚೇರಿ ಅಂದರೆ ಇದು ಕಾಪು ಕಚೇರಿ, ಈಗ ಕೂತಂಥ ಕಚೇರಿ ಕಾಪು ಮುಖ್ಯ ರಸ್ತೆಯಲ್ಲಿದೆ. ಇನ್ನೊಂದು ಬ್ರ್ಯಾಂಚ್ ನಮ್ಮದು ಬಂಟಕಲ್ನಲ್ಲಿ ಒಂದು ಬ್ರ್ಯಾಂಚ್ ಇದೆ. ಇನ್ನೊಂದು ಫಕೀರ್ನಗಟ್ಟೆಯಲ್ಲಿ ಒಂದು ಬ್ರ್ಯಾಂಚ್ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಮತ್ತೊಂದು ಬ್ರ್ಯಾಂಚನ್ನು ಒಳ್ಳೆಯ ಜಾಗವನ್ನು ನೋಡಿದ್ದೇವೆ. ಇನ್ನೊಂದು ಬ್ರ್ಯಾಂಚ್ 2 ಬ್ರ್ಯಾಂಚನ್ನು ಮಾಡಿಕೊಂಡು ನಮ್ಮ ವ್ಯವಹಾರವನ್ನು ಹೆಚ್ಚು ಮಾಡಿಕೊಂಡು ಈ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಅಂದರೆ ಒಳ್ಳೆಯ ಸಂಸ್ಥೆಯಾಗಿ ಮೂಡಿ ಬರುವಂಥ ಎಲ್ಲ ಯೋಜನೆಯನ್ನು ಮತ್ತು ಜನರಿಗೆ ಸಿಗುವಂಥ ಸವಲತ್ತುಗಳನ್ನು ಅವರಿಗೆ ಆದಷ್ಟು ಕ್ಲಪ್ತ ಸಮಯಕ್ಕೆ ಆದಷ್ಟು ಸುಲಭದಲ್ಲಿ ಆದಷ್ಟು ಶೀಘ್ರವಾಗಿ ಅವರಿಗೆ ಕೈ ತಲುಪುವ ರೀತಿಯಲ್ಲಿ ನಾವೆಲ್ಲ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಂದು ಸಂಸ್ಥೆಯಲ್ಲಿ 12 ಜನ ನಿರ್ದೇಶಕರಾಗಿ ಆಯ್ಕೆಯಾದಂಥ 13 ಜನ ಒಟ್ಟಿಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸೇರಿದರೆ 13 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇವೆ. ಈ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆ, ಬೇರೆ ಬೇರೆ ಸಂಸ್ಥೆಯವರು, ಬೇರೆ ಬೇರೆ ಹಿತಚಿಂತಕರು, ನಮ್ಮ ಬ್ಯಾಂಕಿನ ಹಿತಚಿಂತಕರೆಲ್ಲ ಸೇರಿಕೊಂಡು ಸಹಕಾರ ಮಾಡಿದವರಿಗೆ ಪ್ರತಿಯೊಬ್ಬರಿಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ಒಂದು ಅವಕಾಶ ಮುಖ್ಯವಾಗಿ ನಮ್ಮ ಇಂದಿನ ಈ ಒಂದು ಎಲ್ಲ ಈ ಪ್ರಕ್ರಿಯೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಂಥ ನಮ್ಮ ಸಹಕಾರಿ ಇಲಾಖೆಯ ಅಧಿಕಾರಿಗಳಾದಂಥ ರೋಹಿತ್ ಕುಮಾರ್ ಇವರಿಗೆ ನಮ್ಮ ಒಂದು ಎಲ್ಲರ ಕೃತಜ್ಞತೆಯ ಜೊತೆಯಲ್ಲಿ ಸಣ್ಣ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕಂತ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದ್ದಾರೆ. ಥ್ಯಾಂಕ್ ಯು. ದೊಡ್ಡ ಇರಲಿ ಸರ್, ಇರಲಿ. ನಮ್ಮ ಪ್ರೀತಿಯ ಭಾಳ ಆತ್ಮೀಯರು.